ಕಾಲ್ತುಳಿತ ದುರಂತದಲ್ಲಿ ಸಿಎಂ ಕಾರ್ಯದರ್ಶಿ ಕಿಕ್ಔಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಕ್ಔಟ್ ಆಗ್ತಾ ಇದ್ದಂತೆ ಈ ಗೋವಿಂದರಾಜ್ ಏನು ಮಾಡ್ತಾರೆ ಗೊತ್ತಾ? ಮೊದಲು ಗೋವಿಂದರಾಜು ಮೆಸೇಜ್ ಯಾರಿಗೆ ಮಾಡ್ತಾರೆ, ಏನು ಮೆಸೇಜ್ ಮಾಡ್ತಾರೆ? ಒಂದು ಅಸಮಾಧಾನ ಇದೆ ಗೋವಿಂದರಾಜುಗೆ. ಅಸಮಾಧಾನ ಬಿಟ್ಬಿಡ್ರಿ, 11 ಜನ ಮಕ್ಕಳ ಸಾವಿಗೆ, ಆ ಮನೆಯಲ್ಲಿ ಕಣ್ಣೀರಿಗೆ, ಆ ಮನೆಯಲ್ಲಿ ತಂದೆ ತಾಯಿಯ ಗೋಳಾಟಕ್ಕೆ ಇವನೇ ಕಾರಣ ಗೋವಿಂದರಾಜು ಅಂತ ಹೇಳೋ ಸಂದರ್ಭದಲ್ಲಿ ಗೋವಿಂದರಾಜುಗೆ ಅಸಮಾಧಾನ ಆಯ್ತಂತೆ. ಮೊದಲೊಂದು ಮೆಸೇಜ್ ಮಾಡ್ತಾರಂತೆ. ಯಾರಿಗೆ ಮೆಸೇಜ್ ಮಾಡ್ತಾರೆ, ಯಾರ ಮೇಲೆ ಅಸಮಾಧಾನ ಹೊರ ಹಾಕ್ತಾರೆ ಅನ್ನುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಿಮ್ಮ ಪವರ್ ಟಿವಿ ಈ ಕ್ಷಣಕ್ಕೆ ಹೊಂದಿದೆ. ಅದನ್ನ ನಿಮ್ಮ ಮುಂದೆ ನಾವು ಇಡ್ತೀವಿ. ಗೋವಿಂದರಾಜು ಕಿಕ್ಔಟ್ ಆದ್ರಲ್ಲ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ. ಈ ಗೋವಿಂದರಾಜು ಕಿಕ್ಔಟ್ ಆದ ನಂತರ ಅವ್ರಿಗೆ ಬಹಳ ಬೇಸರ ಆಗ್ಬಿಡ್ತಂತೆ. ಅಯ್ಯೋ ನಾನೇನು ಮಾಡಿಲ್ಲ ಅಂಥೇಳಿ ಒಂದು ಮೆಸೇಜ್ ಕಳಿಸ್ತಾರೆ. ಯಾರಿಗೆ ಮೆಸೇಜ್ ಕಳಿಸ್ತಾರೆ, ಏನು ಮೆಸೇಜ್ ಕಳಿಸ್ತಾರೆ ಅನ್ನುವ ಡೀಟೇಲನ್ನು ನಿಮ್ಗೆ ಕೊಡ್ತೀವಿ. ಆದರೆ ಗೋವಿಂದರಾಜು ಮಾಡಿದ್ದು ಸರಿ ಅಲ್ಲ ಅನ್ನೋದನ್ನು ಸರ್ಕಾರದ ಒಳಗೇನೆ ಭಾಳಷ್ಟು ಜನ ಮಾತಾಡ್ತಾರೆ. ಯಾರೋ ಪ್ರಭಾವಿ ಸಚಿವರೊಬ್ಬರಿಗೆ ಹೋಗಿ ಹೇಳಿಸಿ ಅವ್ರ ಹತ್ರ ಎಲ್ಲ ಹೇಳಿ ಒಂದು ರೆಕಮೆಂಡೇಶನ್ ಮಾಡಿಕೊಂಡು ಕಾರ್ಯಕ್ರಮ ಆರಂಭ ಮಾಡಿದವರು ಈಗ ಹೇಳ್ತಾರೆ ನಾನೇನೂ ತಪ್ಪು ಮಾಡಿಲ್ಲ, ನನ್ನನ್ನು ಹರಕೆ ಕುರಿ ಮಾಡಿಬಿಟ್ರಿ ನೀವಲ್ಲ ಅಂತ DCM DK ಶಿವಕುಮಾರ್, ಗೃಹ ಸಚಿವರು ಸೇರಿ ಪ್ರಭಾವಿ ಸಚಿವರಿಗೆ ಸಂದೇಶ ಕಳಿಸಿದಾರಂತೆ. ನಾನು ತಪ್ಪು ಮಾಡಿಲ್ಲ, ಯಾರದ್ದೋ ತಪ್ಪಿಗೆ ನಾನೀಗ ಬಲಿಪಶು ಆದೆ, ನನ್ನನ್ನು ಹರಕೆ ಕುರಿ ಮಾಡಿದ್ರಿ ಅಂತ ಗೋವಿಂದರಾಜು ಮೆಸೇಜ್ ಮಾಡಿದ್ದಾರೆ. DK ಶಿವಕುಮಾರ್, ಪರಮ್ಮು, ಪ್ರಿಯಾಂಕ್ ಖರ್ಗೆ ಸೇರಿ ಅನೇಕ ಪ್ರಭಾವಿ ಸಚಿವರುಗಳಿಗೆ ಗೋವಿಂದರಾಜು ಈ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಇದು ಮೈ ಬ್ಯಾಡ್ ಟೈಮ್, ನನ್ನ ಕೆಟ್ಟ ಸಮಯ ಅಂತ ಗೋವಿಂದರಾಜು ಅಳಲು ತೋಡ್ಕೊಂಡ್ರಂತೆ. ಕ್ಯಾಬಿನೆಟ್ನಲ್ಲೂ ಗೋವಿಂದರಾಜು ವಿರುದ್ಧ ಆಕ್ರೋಶ ವ್ಯಕ್ತ ಆಗಿತ್ತು. ಸರ್ಕಾರ ಕೆಟ್ಟ ಹೆಸರು ತಂದುಬಿಟ್ಟ ಈ ವ್ಯಕ್ತಿ ಅಂತ ಗೋವಿಂದರಾಜು ಅವರನ್ನ ಕಿಕ್ಔಟ್ ಮಾಡಬೇಕು ಅನ್ನುವ ಒಕ್ಕರಳ ನಿರ್ಧಾರ ಆಗಿತ್ತು ಕ್ಯಾಬಿನೆಟ್ನಲ್ಲಿ. ಅದರ ಪ್ರಕಾರ ಆಯಿತು, ಕಿಕ್ಔಟ್ ಆಯಿತು. ಆದರೆ ಗೋವಿಂದರಾಜು ಹೇಳೋದು ಮಾತ್ರ ಅಯ್ಯೋ ನಾನೇನು ಮಾಡಿಲ್ಲ, ನನ್ನನ್ನು ಸುಮ್ಮನೆ ಬಲಿಪಶು ಮಾಡಿದ್ರು, ಇಲ್ಲ ಕಮಿಷನರ್ ಅವರನ್ನ ಬಲಿಪಶು ಮಾಡಿದ್ರು ಅಂತ ನಾವು ಮಾತಾಡ್ತಿದ್ರೆ, ಇಲ್ಲ ಇವ್ರನ್ನ ಬಲಿಪಶು ಮಾಡಿದ್ರಂತೆ. ಕಮಿಷನರ್ ಅವರ ಹತ್ರ ಒಂದು ಕಾರ್ಯಕ್ರಮವನ್ನು ಏನೋ ಒಂದು ನೀವು ಸರಿಯಾಗಿ ಮಾಡಿಲ್ಲ ಅಂತ ಅವರನ್ನು ಕಿಕ್ಔಟ್ ಮಾಡಿಸಿರುವ ವ್ಯಕ್ತಿ ಈತ. ಈ ಗೋವಿಂದರಾಜು ಅಳಲು ತೋಡ್ಕೊಂಡಿದ್ದಾನೆ ಪ್ರಭಾವಿ ಸಚಿವರುಗಳಿಗೆ, ಪ್ರಭಾವಿ ಮಿನಿಸ್ಟರ್ಸ್ಗಳಿಗೆ ಮೆಸೇಜ್ ಮಾಡಿ. ದೀಪಾ ಮಾಹಿತಿ ಕೊಡ್ತಾರೆ. ದೀಪಾ, ಈ ಮನುಷ್ಯ ನೋಡಿದ್ರೆ ನಂದೇನು ತಪ್ಪಿಲ್ಲ, ನನ್ನನ್ನು ಬಲಿಪಶು ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಹೊರಗಡೆ ಕಾಮನ್ ಪರ್ಸೆಪ್ಷನ್ನಲ್ಲಿ ಇರೋ ವಿಚಾರನೇ ಬೇರೆ. ಗೋವಿಂದರಾಜುನೇ 11 ಜನ ಮಕ್ಕಳ ಸಾವಿಗೆ ನೇರ ಕಾರಣ ಅಂತ. ಯಾವುದು ಸತ್ಯ, ಯಾವುದು ಅಸತ್ಯ, ಏನು ಮಾತಾಡ್ತಾನೆ ಗೋವಿಂದರಾಜು? ಪ್ರಣುತ್, ಯಾವಾಗ RCB ವಿನ್ ಆಯಿತು, ವಿನ್ ಆದ ತಕ್ಷಣ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ದುಂಬಾಲು ಬಿದ್ದಿದ್ದೆ ಗೋವಿಂದರಾಜು ಅನ್ನುವಂತಹದ್ದು ಸಚಿವರುಗಳಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅಂದರೆ ಒಂದು ರೀತಿ ಇಮೇಜನ್ನು ಬಿಲ್ಡ್ ಮಾಡ್ಕೊಳ್ಬಹುದು. RCB ಅನ್ನುವಂತಹದ್ದು ಕನ್ನಡಿಗರಲ್ಲಿ ಭಾವನಾತ್ಮಕವಾಗಿ ಬೆರೆತು ಹೋಗಿದೆ. ಹಾಗಾಗಿ ಅದನ್ನು ನಾವು ಸೆಲೆಬ್ರೇಷನನ್ನು ಮಾಡಿದರೆ, ಅದರಲ್ಲೂ ವಿಧಾನಸೌಧದ ಮುಂಭಾಗದಲ್ಲಿ ಸೆಲೆಬ್ರೇಷನ್ ಮಾಡಿದರೆ ಒಂದೊಳ್ಳೆ ಇಮೇಜ್ ನಮಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ CMಗೆ ಹೇಳಿದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದರೆ ಆ ರೀತಿಯಾಗಿ ಚರ್ಚೆಯನ್ನು ಮಾಡಿದ್ರು, ದುಂಬಾಲು ಬಿದ್ದಿದ್ರು ಅನ್ನುವಂತಹದ್ದು. ಆ ಬೆನ್ನಲ್ಲೇ CM ಸಿದ್ದರಾಮಯ್ಯ ಕೂಡ ಕಮಿಷನರ್ನ ಕೇಳ್ತಾರೆ. ಈ ರೀತಿಯಾದಂತಹ ಒಂದು ಪ್ರಪೋಸಲ್ ಇದೆ ಅಂದಾಗ ಕಮಿಷನರ್ ಕೂಡ ಇದು ದೊಡ್ಡ ಮಟ್ಟಿನ ಕಾರ್ಯಕ್ರಮ ಆಗತ್ತೆ, ಸದ್ಯಕ್ಕೆ ಬೇಡ, ಯಾಕಂದರೆ ತಕ್ಷಣವೇ ಅದನ್ನು ಮಾಡುವಂತಹದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಇರುವಂತಹದ್ದು. ಆದರೆ ಗೋವಿಂದರಾಜು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ CMಗೆ ಅದನ್ನು ಕನ್ವಿನ್ಸ್ ಮಾಡುವಂತಹ ಕೆಲಸದಲ್ಲಿ ಯಶಸ್ವಿ ಆಗ್ತಾರೆ. ಜೊತೆಗೆ ಆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವರೇ ಮುಂದೆ ನಿಂತು ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ನೋಡ್ಕೊಂಡಿದ್ರು ಅನ್ನುವಂತಹದ್ದು ಸದ್ಯ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ. ಹಾಗಾಗಿಯೇ ಅಂದರೆ ಅವರೊಬ್ಬರು ಕನ್ವಿನ್ಸ್ ಮಾಡದೇ ಇದ್ರೆ ಈ ಕಾರ್ಯಕ್ರಮವೇ ನಡೀತಿರ್ಲಿಲ್ಲ, ಈ ರೀತಿಯಾದಂತಹ ದುರ್ಘಟನೆಯೇ ನಡೀತಿರ್ಲಿಲ್ಲ ಅನ್ನುವಂತಹದ್ದು ಕೂಡ ಚರ್ಚೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿಯೇ ಅವರನ್ನ CM ಕಾರ್ಯದರ್ಶಿ ಹುದ್ದೆಯಿಂದ ಅಮಾನತು ಮಾಡಿದ್ದಂತ, ಅಂದರೆ ಕೆಳಗಿಳಿಸಿದಂತಹದ್ದು ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಇದರ ಬೆನ್ನಲ್ಲೇ ಯಾವಾಗ ಸಚಿವ ಸಂಪುಟದಲ್ಲಿ ಅವರನ್ನ ಕೆಳಗಿಳಿಸಲೇಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂತು, ಒತ್ತಡ ಕೇಳಿ ಬಂತು. ಆಗ CM ನಿರ್ಧಾರವನ್ನ ತೆಗೆದುಕೊಂಡ್ರು. ಆ ನಿರ್ಧಾರದ ಬಳಿಕ ಈಗ ಯಾರ ಕೈಗೂ ಕೂಡ ಗೋವಿಂದರಾಜು ಸಿಗ್ತಾ ಇಲ್ಲ. ಮಾಧ್ಯಮದವರು ನಿನ್ನೆಯಿಂದಲೂ ಕೂಡ ಪ್ರಯತ್ನ ಪಟ್ಟರು, ಅವರು ಕೈಗೆ ಸಿಕ್ಕಿಲ್ಲ. ಆದರೆ ಕೆಲವೊಂದಿಷ್ಟು ಜನ ಸಚಿವರುಗಳು, ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್ ಸೇರಿದಂತೆ ಒಂದಿಷ್ಟು ಜನ ಸಚಿವರುಗಳಿಗೆ ಅವರೊಂದು ಮೆಸೇಜ್, ಅಂದರೆ ತಮ್ಮ ಅಳಲನ್ನ ಮೆಸೇಜಿನ ಮೂಲಕ, ಫೋನ್ ಕರೆಯ ಮೂಲಕ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಯಾರೋ ಮಾಡಿದ ತಪ್ಪಿಗೆ ನನ್ನನ್ನ ಬಲಿಪಶುವನ್ನಾಗಿ ಮಾಡಿದ್ದಾರೆ, ಹರಕೆ ಕುರಿ ನಾನಾಗಿದ್ದೇನೆ, ನನ್ನ ಸಮಯ ಸರಿ ಇಲ್ಲ, ಹಾಗಾಗಿ ಹೀಗಾಗಿದೆ ಅನ್ನುವಂಥ ಮಾತುಗಳನ್ನ, ಅಳಲನ್ನ ತೋಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂತಹದ್ದು. ಪ್ರಣುತ್, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.